ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು APC ಬ್ಯಾಕ್ UPS ಅಂದರೆ PC ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಸಣ್ಣ ಪುಟ್ಟ ಈ ಗಿಂಟರ್ಗೆಲ್ಲ ಯೂಸ್ ಆಗುವಂಥ UPSನ ನಾನು ಅನ್ಬಾಕ್ಸ್ ಮಾಡೋಕೆ ಕೊಟ್ಟಿದ್ದೀನಿ. ಇದು ಯಾಕೆ ತಗೊಂಡೆ ಅಂತ ಹೇಳಿದ್ರೆ, ಬೈ ಚಾನ್ಸ್ ನೀವೇನಾದರೂ ಗೇಮಿಂಗು ಇಲ್ಲ ಎಡಿಟಿಂಗು ಇಲ್ಲ ಮೈಕ್ರೋಸಾಫ್ಟಲ್ಲಿ ವರ್ಕ್ ಏನಾದರೂ ಮಾಡ್ತಾ ಇದ್ದೀನಿ ಅಂದರೆ ಸಡನ್ನಾಗಿ ನನ್ನ ಪವರ್ ಆಫ್ ಆದಾಗ ಇದು ಇದೆಲ್ಲ ಬ್ಯಾಕಪ್ ಆಗಲಿ ಅಂದರೆ ಸೇವ್ ಮಾಡೋಕ್ಕೋಸ್ಕರ ಇದು ಒಂದು UPS ಇರಲೇಬೇಕು. ಪ್ರತಿಯೊಂದು PCಗೆ ಅಂದರೆ ನಾವು ಕೆಲಸ ಲ್ಯಾಪ್ಟಾಪ್ಗೆ ಇಲ್ಲದೆ ಇದ್ದರೂ ಪರವಾಗಿಲ್ಲ, ಓಕೆ, ಯಾಕಂದರೆ ಅದರಲ್ಲಿ ಇನ್ಬಿಲ್ಡ್ ಬ್ಯಾಟ್ರಿ ಇರುತ್ತೆ. ಸೊ ಅದರಿಂದ ಒಂದಷ್ಟು ಅವರ್ಗಳು ಸಿಗ್ತವೆ. ಬಟ್ ಈ PCಗೆ ಈ ಗೇಮಿಂಗು ಎಡಿಟಿಂಗ್ ಮಾಡ್ಬೇಕಾದ್ರೆ ನಾವು ಸೇವ್ ಮಾಡಬೇಕಲ್ಲ, ಸಡನ್ನಾಗಿ ಕಟ್ ಆಫ್ ಆದಾಗ ಮತ್ತು ಬೈ ಚಾನ್ಸ್ ನಾವೇನಾದರೂ ಮಾಡ್ತಾ ಇರ್ತೀವಿ ಕೆಲಸ PCನಲ್ಲಿ ಅಂದರೆ ಸಡನ್ನಾಗಿ ಲೈಟ್ ಏನಾನ ಹೋದಾಗ ಅಂದರೆ ಕರೆಂಟ್ ಹೋದಾಗ ಸಡನ್ನಾಗಿ ಶೆಡ್ ಡೌನ್ ಆಗೋದ್ರಿಂದ ಯಾವುದೂ ಸೇವ್ ಆಗಿರಲ್ಲ. ಆ್ಯಂಡ್ ಅದ್ರ ಇದಕ್ಕೋಸ್ಕರ ಆಮ್ ಆಗುತ್ತೆ, ಅಂದರೆ CPU ಆಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು APC ಅಂದರೆ ಒಳ್ಳೆ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಮತ್ತು ಇದ್ರ ಬ್ಯಾಟರಿ ಪವರ್ ಬಂದು ಮಿನಿಮಮ್ ಅಂದರೂ ಒಂದು 50 ನಿಮಿಷದಿಂದ 60 ನಿಮಿಷ ಅಂದರೆ 1 ಅವರ್ ಆದರೂ ಕೊಡುತ್ತೆ ಇದು. ಸೊ ಅದನ್ನೆಲ್ಲ ನೋಡಿಬಿಟ್ಟು ನಾನು ತಗೊಂಡೆ. ಬೈ ಚಾನ್ಸ್ ನೀವೇನಾದರೂ SMP-S 550, 650, 750 ಈ ಥರ ಏನಾದರೂ ನೀವು ಯೂಸ್ ಮಾಡ್ತಾ ಇದ್ದರೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಇದರ ಫುಲ್ಲು ಕಂಪ್ಲೀಟ್ ವಿಡಿಯೋ ಮತ್ತು ನಾನು ನಿಮಗೆ ಇದರ ಡೀಟೇಲ್ಸು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಫಸ್ಟು ನಾವು ಅನ್ಬಾಕ್ಸ್ ಮಾಡೋಣ, ಒಳಗಡೆ ಏನೇನಿದೆ ಬಾಕ್ಸಲ್ಲಿ ಅಂತ. ಬನ್ನಿ ಶುರು ಮಾಡೋಣ. ಇಷ್ಟಕ್ಕೆ ಇದು ಸೀಲ್ ಆಗಿದೆ ಅಂತ ಅನಿಸುತ್ತೆ, ಯಾಕಂದರೆ ನಾನು ಕೊಡಬೇಕಾದ್ರೆ ಇದು ಅಷ್ಟೊಂದು ಪರ್ಫೆಕ್ಟಾಗಿ ಪ್ಯಾಕಿಂಗ್ ಆಗಿರಲಿಲ್ಲ. ಸೀಲ್ ಆಗಿದೆ ಅಂತ, ಸೀಲ್ ಓಪನ್ ಆಗಿದೆ ಅಂತ ಅನಿಸುತ್ತೆ. ಅದ್ರ ಮೇಲೆ ಇವರು ಕವರ್ ಹಾಕಿದ್ದಾರೆ ಅಂತ ನನ್ನ ಅನಿಸಿಕೆ. ಬಟ್ ಏನು ಮಾಡೋದು, ನೋಡೋಣ. ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಕ್ರ್ಯಾಕ್ ಆಗಿದೆ ನೋಡಿ, ಎಲ್ಲ ಹೊಡೆದಿದೆ. ಏನು ಅಂತ ಗೊತ್ತಿಲ್ಲ. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿರೋದು. ಬಟ್ ನೋಡೋಣ ಎಷ್ಟು ಮಟ್ಟಿಗೆ ಒಳಗಡೆ ಕರೆಕ್ಟಾಗಿದೆ ಅಂತ. ನೋಡಿ, ಈ ರೀತಿಯಾಗಿ ಸಿಗುತ್ತೆ SMP-S. ತುಂಬ ತೂಕ ಇದೆ ಅನ್ಸ. ಇದರೊಳಗಡೆ ಒಂದು ಮ್ಯಾನ್ಯುಯಲ್ ಇದೆ, ಯೂಸರ್ ಮ್ಯಾನ್ಯುಯಲ್ ಇದೆ. ಆ್ಯಂಡ್ ಬ್ಯಾಕ್ UPS BX 1100C ಇನ್ ಲಿಮಿಟೆಡ್ ವ್ಯಾರಂಟಿ. ಅನ್ಪ್ಯಾಕ್ ಮಾಡೋಣ ಈಗ. ತೂಕ ಇದೆ, ಒಂದು 5-6 kg ಇದ್ದಾವೆ. 5-6 kgಗಿನ್ನ ಜಾಸ್ತಿನೇ ಇದ್ದಾವೆ. ಫ್ರೆಂಡ್ಸ್, ಇದಕ್ಕೆ ನಮಗೆ 5 ಸಾಕೆಟ್ ಕೊಡ್ತಾರೆ. 5 ಸಾಕೆಟ್ ಇದೆ. ಆ್ಯಂಡ್ ಇದರ ಮಾಡೆಲ್ ಬಂದ್ಬಿಟ್ಟು ಎಲ್ಲ ಕಾಣಿಸ್ತಿರೋ ಹಾಗೆ ಬ್ಯಾಕ್ UPS 1100C. ಇನ್ನೊಂದು 600 ಒಂದಿದೆ, ಅದು 3500 ಸಮಥಿಂಗು. ಬಟ್ ಇದು 6600 ಆಗಿದೆ ಇದು ಪ್ರೈಸ್ ಬಂದ್ಬಿಟ್ಟು. ಆ್ಯಂಡ್ ಇದರ ಫ್ಯೂಚರ್ ಏನೇನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಬ್ಯಾಟ್ರಿ ಸೇವರು, ಇನ್ಕ್ರೀಸ್ ಬ್ಯಾಟರಿ ಲೈಫ್ ಅಪ್ ಟು 2x ಅಂದರೆ ಎರಡರಷ್ಟು ಬ್ಯಾಟ್ರಿ ಸೇವರ್ ಆಪ್ಷನ್ ಯೂಸ್ ಮಾಡಿದ್ರೆ 2 ಪಟ್ಟು ಜಾಸ್ತಿ ಸಿಗುತ್ತೆ. ಆ್ಯಂಡ್ ಸರ್ಜ್ ಪ್ರೊಟೆಕ್ಷನ್ ಇದೆ ಇದರಲ್ಲಿ, ಅಂದರೆ ಯಾವುದನ್ನ ವೋಲ್ಟೇಜ್ ಫ್ಲಕ್ಚುಯೇಷನ್ ಆದರೆ ಯಾವುದೇ ರೀತಿ ತೊಂದರೆ ಆಗಲ್ಲ ಇದರಲ್ಲಿ. ಮತ್ತು ಆಟೋಮೆಟಿಕ್ ವೋಲ್ಟೇಜ್ ರೆಗ್ಯುಲೇಷನ್ ಇದೆ, ಅಂದರೆ ಇವಾಗ ಇನ್ ಸೆನ್ಸ್ ಏನಾದರೂ ವೋಲ್ಟೇಜ್ ಶಾರ್ಟೇಜ್ ಆಯಿತು ಅಂದ್ರೂ ಇದು ಮೀಡಿಯಮ್ ಆಗಿ ಪವರ್ ಸಪ್ಲೈ ನಮಗೆ ಮಾಡುತ್ತೆ. ಮತ್ತು ಇದರಲ್ಲಿ ಜೆನ್ಸೆಟ್ ಇನ್ವರ್ಟರ್ ಕಂಪ್ಯಾಟಬಿಲಿಟಿ. ಇವಾಗ ಎಕ್ಸಾಂಪಲ್ ಜೆನ್ಸೆಟ್ ಏನಾದರೂ ಯೂಸ್ ಮಾಡ್ತೀವಿ ಅಂದರೆ ಅದಕ್ಕೂ ಇದು ಸಪೋರ್ಟ್ ಆಗುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಎಲೆಕ್ಟ್ರಾನಿಕ್ ಓವರ್ಲೋಡ್ ಪ್ರೊಟೆಕ್ಷನು, ಏನಾದರೂ ವೋಲ್ಟೇಜ್ ಜಾಸ್ತಿ ಬಂತು ಅಂತ ಹೇಳಿದ್ರೆ
ಇದು ಓವರ್ ಆಲ್ ಪ್ರೊಟೆಕ್ಷನ್ ಇದೆ, ಮತ್ತೆ ಕೋಲ್ಡ್ ಸ್ಟಾರ್ಟ್ ಕೇಪಬಿಲಿಟಿ ಇದೆ ಇದು, ಮತ್ತೆ ಬ್ಯಾಟ್ರಿ ಸೇವರ್ ನಾನು ಆಗ್ಲೇ ಹೇಳ್ದಂಗೆ ಸರ್ಚ್ ಪ್ರೊಟೆಕ್ಷನ್ ಇದೆ, ಮತ್ತೆ ಆಟೋಮೆಟಿಕ್ ವೋಲ್ಟೇಜ್ ರೆಗ್ಯುಲೇಷನ್ ಇದೆ. ಅಂಡ್ ಇದ್ರ ಕಂಪ್ನಿ ಕ್ಲೈಮ್ ಮಾಡೋದು ರನ್ ಟೈಮ್ ಬಂದು 50 ಮಿನಿಟ್ಸ್ ರನ್ ಟೈಮ್ ಇದೆ. ಯಾವುದು ಅಂದ್ರೆ ಹೋಮ್ ಪಿ ಸಿ ವಿತ್ 19 ಇಂಚ್ LCD ಮಾನಿಟರ್ಗೆ 15 ಮಿನಿಟ್ಸ್ ಸಿಗುತ್ತೆ. ಬ್ಯಾಟರಿ ಸೇವರ್ ಆಫ್ ಅಲ್ಲಿ 15 ಮಿನಿಟ್ಸ್, ಬ್ಯಾಟರಿ ಸೇವರ್ ಆನ್ ಅಲ್ಲಿ 28 ಮಿನಿಟ್ಸ್ ಸಿಗುತ್ತೆ. ಮತ್ತೆ ಹೋಮ್ ಪಿ ಸಿ ವಿತ್ 19 LCD ಮಾನಿಟರು ಬಂದು 13 ಮಿನಿಟ್ಸ್ ಸಿಗುತ್ತೆ. ಬ್ಯಾಟ್ರಿ ಸೇವರಲ್ಲಿ 8 ಮಿನಿಟ್ಸ್ ಸಿಗುತ್ತೆ. ಮತ್ತೆ 22 ಇಂಚ್ LCD ಮಾನಿಟರಲ್ಲಿ 12 ಮಿನಿಟ್ಸ್ ಸಿಗುತ್ತೆ. ಬ್ಯಾಟ್ರಿ ಸೇವರಲ್ಲಿ 7 ಮಿನಿಟ್ಸ್ ಸಿಗುತ್ತೆ ಅಂದರೆ ಎಕ್ಸ್ಟ್ರಾ. ಮತ್ತೆ ಇದು ಫುಲ್ ಚಾರ್ಜ್ ಆಗೋಕ್ಕೆ 4 ಅವರ್ಸ್ ತಗೊಳುತ್ತೆ. ಮತ್ತೆ ಇದರ ನಾಯ್ಸ್ ಬಂದ್ಬಿಟ್ಟು ಅಷ್ಟೊಂದು ಲೌಡ್ ಆಗಿ ನಮಗೆ ಕೇಳಿಸಲ್ಲ, ಮೀಡಿಯಮ್ ಆಗಿ ಕ್ವೈಟ್ ಆಗಿ ಚೆನ್ನಾಗಿ ಕೇಳಿಸುತ್ತೆ. ಇದರ ಮ್ಯಾನುಫ್ಯಾಕ್ಚರ್ ಡೇಟ್ ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು. ಮಿನಿಮಮ್ ಅಂದರೂ ಒಂದು ಅರ್ಧ ಗಂಟೆ ಆದರೂ ಸಿಗುತ್ತೆ ಅಂತ ಅನಿಸುತ್ತೆ. ಒಂದು 20 ಇಂಚ್ 24 27 ಇಂಚ್ ಮಾನಿಟರ್ ಯೂಸ್ ಮಾಡಿದ್ರೆ ಒಂದು ಅರ್ಧ ಗಂಟೆ, ಒಂದು 20 ನಿಮಿಷ ಆದರೂ ಪಕ್ಕ ಸಿಗುತ್ತೆ. ಸೊ ಒಂದು ಒಳ್ಳೆ ಬೈ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು APC ಅವ್ರದ್ದು. ಮತ್ತು ರಿಮೂವಬಲ್ ಬ್ಯಾಟ್ರಿ ಕೂಡ ಇದೆ. ರಿಮೂವಬಲ್ ಇನ್ ದ ಸೆನ್ಸ್ ಬ್ಯಾಟ್ರಿ ಏನಾದರೂ ಹಾಳಾಯಿತು ಅಂದರೆ ನಾವು ಸಪ್ರೇಟ್ ಬ್ಯಾಟ್ರಿ, ಅದೊಂದು 700-800 ಕಾಸ್ಟ್ ಆಗುತ್ತೆ. 1 ಇಯರ್ ವ್ಯಾರಂಟಿ ಇದೆ. ಅದರೊಳಗಡೆ ಏನಾದರೆ ಅವರೇನೆ ಇದು ಮಾಡ್ಕೊಂಡು ಕೊಡ್ತಾರೆ, ಅಂದರೆ ಸರಿ ಮಾಡಿಕೊಂಡು ಇಲ್ಲ ರೀಪ್ಲೇಸ್ಮೆಂಟು ಏನೋ ಮಾಡಿಕೊಡ್ತಾರೆ. ಅದಾದಮೇಲೆ ಏನಾದರೂ ಇದಾದರೆ ಒಂದು 700-800 ಬ್ಯಾಟ್ರಿ ಆಗುತ್ತೆ. ಅದನ್ನ ಹಾಕ್ಸ್ಕೊಂಡು ನಾವು ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಒಂದು ಒಳ್ಳೆ UPS ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಬೈ ಮಾಡಿದ್ರೆ APC ಬ್ರ್ಯಾಂಡ್ನ ನೋಡ್ಕೊಂಡು ಯೂಸ್ ಮಾಡಿ. ಆ್ಯಂಡ್ ನಿಮ್ಮ ಪವರ್ ಕನ್ಸಂಪ್ಷನ್ ಎಷ್ಟಿದೆ ಅನ್ನೋದ್ರ ಮೇಲೆ ಯೂನಿಟ್ನ ತಗೊಳ್ಳಿ. ಅಂದರೆ ವೋಲ್ಟೇಜು ಎಷ್ಟು ಕೆಪಾಸಿಟಿ ಇದೆ, ಅಂದರೆ ಜಾಸ್ತಿ ಯೂಸ್ ಮಾಡೋದಾದರೆ, ಅಂದರೆ ಇನ್ ದ ಸೆನ್ಸ್ ದೊಡ್ಡ ಸ್ಕ್ರೀನ್ ಏನಾದರೂ ಇದ್ದರೆ, ಇಲ್ಲ ಹೆವಿ ವರ್ಕ್ ಲೋಡ್ ಏನಾದರೂ ಇದ್ದರೆ, SMPS ಏನಾದರೂ ನಿಮ್ಮದು 750 ಅಬೋವ್ ಇದ್ದರೆ ಇನ್ನೂ ಚೆನ್ನಾಗಿರೋ UPSಗಳಿದ್ದಾವೆ. ನನಗಿಷ್ಟು ಸಾಕು, ನನಗೊಂದು 10 ನಿಮಿಷ ಬಂದ್ರೂ ಸಾಕು. ಯಾಕಂದರೆ ಎಡಿಟಿಂಗ್ ಮಾಡೋದ್ರಿಂದ ನಾನು ಸೇವ್ ಮಾಡೋಕ್ಕೆ ನನಗೆ ಟೈಮ್ ಸಿಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಇದನ್ನು ಪರ್ಚೇಸ್ ಮಾಡಿದೆ. 6600 ರೂಪಾಯಿ ಇದು ಆಯಿತು, ಅಂದರೆ 6600 ಆಯಿತು ಇದ್ರ ಪ್ರೈಸ್ ಬಂದು. ಒಂದು ಒಳ್ಳೆ ಬ್ಯಾಟ್ರಿ ಅಂತಲೇ ಹೇಳ್ಬೋದು, ಚಿಕ್ಕದಾಗಿ ಚೆನ್ನಾಗಿದೆ. ಸೊ ಈ ವಿಡಿಯೋ ಬಂದು UPS ಬ್ಯಾಟ್ರಿ ಬಗ್ಗೆ ಆಗಿತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.